ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ವೆಲ್ಕಮ್ ಟು ಮೈ ಚಾನಲ್. 3 ವೀಲರ್ ಪಾರ್ಕಿಂಗ್ ಏರಿಯಾದಲ್ಲಿ 2 ವೀಲರ್ನ ನಿಲ್ಲಿಸಿರೋದಕ್ಕೆ ಆಗಿರೋ ಸ್ಥಿತಿ ನೀವೇ ಎಲ್ಲ ನೋಡ್ತಾ ಇದ್ದೀರಾ. ಫೈನ್ ಅಮೌಂಟ್ ಬಿಲ್ನ ಈ ಥರ ಸೀಟ್ ಮೇಲೆ ಅಂಟಿಸಿ ಪೊಲೀಸವ್ರು ಹೋಗಿದ್ದಾರೆ. ಈ ಥರ ಗೊತ್ತಿಲ್ಲದೆ ನಿಲ್ಲಿಸ್ಬಿಟ್ಟಿದ್ದೀವಿ ನೋಡಿ, ಆದರೂ 1000 ಫೈನ್ ಹಾಕಿದ್ದಾರೆ. ನಂಗೊಂದು ಡೌಟು, ಆದರೂ ಇವರು ಸ್ಪಾಟಲ್ಲಿ ಫೈನ್ ಹಾಕ್ತಾ ಇದ್ದಾರಲ್ಲ, ಇದು ಸರಿನಾ ತಪ್ಪು ಅಂತ. ಆದರೂ ಈ ಥರ ಲಾಕ್ ಮಾಡೋದು ತಪ್ಪು. ಸಡನ್ನಾಗೆ ನಾವೆಲ್ಲೋ ಹೋಗಿರ್ತೀವಿ, ಸಡನ್ನಾಗಿ ಎಲ್ಲೋ ಎಮರ್ಜೆನ್ಸಿ ಹೋಗಬೇಕಿರುತ್ತೆ, ಇವರು ಈ ಥರ ಲಾಕ್ ಮಾಡ್ಕೊಂಡು ಹೋದರೆ ನಮಗೂ ಕಷ್ಟ ಆಗುತ್ತೆ. ಆನಂತರ ಪೊಲೀಸ್ಗೆ ಫೋನ್ ಮಾಡಿದ್ವಿ, ಅವರು ವೆಯ್ಟ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬರ್ತೀನಿ ಅಂತ ಅಂದರು. ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನೊಂದು ವಿಷಯ ಇದೆ, ಅಲ್ಲಿ ಯಾರಿಗೂ ಗೊತ್ತಾಗೋದಿಲ್ಲ ಬೈಕ್ ಪಾರ್ಕಿಂಗ ಆರ್ ಆಟೋ ಪಾರ್ಕಿಂಗ ಅಂತ. ಸುಮಾರು ಜನ ಬರ್ತಾಯಿದ್ರು, ಅವ್ರಿಗೆಲ್ಲ ನಾವು ಹೇಳ್ತಾ ಇದ್ವಿ ಈ ಥರ ಫೈನ್ ಬೀಳುತ್ತೆ, ಬೇರೆ ಕಡೆ ನಿಲ್ಲಿಸಿ ಅಂತ. ಒಂದು 4 ಇಂದ 5 ಗಾಡಿನ ಈ ಥರ ಲಾಕ್ ಹಾಕ್ಬಿಟ್ಟು ಹೋಗಿದ್ರು. ಈಗ ನಾನು ನಿಮಗೊಂದು ಕಟು ಸತ್ಯ ಹೇಳ್ತೀನಿ. ಆದರೂ ಈ ಥರ ಮಾಡಿರೋರು ಅಂತಿಂಥ ಮಕ್ಕಳೆಲ್ಲ ಫ್ರೆಂಡ್ಸ್. ಅಬ್ಬಬ್ಬಬ್ಬ, ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಹೆಂಗೆ ಹಾಕಿದ್ದಾರೆ ನೋಡಿ, ಕರುಣೆನೇ ಇಲ್ದಂಗೆ. ಎಷ್ಟು ಬೇಜಾರಾಗ್ತಿದೆ. ವೆಯ್ಟ್ ಮಾಡಿ ಮಾಡಿ ಸಾಕಾಗ್ತಿದೆ. ಜನರೆಲ್ಲ ಬರ್ತಾನೆ ಇದ್ದಾರೆ, ಆದರೂ ನಾವು ಅವ್ರಿಗೆಲ್ಲ ಹೇಳ್ತಾ ಇದ್ದೀವಿ ಇಲ್ಲಿ ನಿಲ್ಲಿಸಕ್ಕೆ ಹೋಗಬೇಡಿ ಗಾಡಿನ. ಕೊನೆಗೂ ಓಮಿನಿ ಕಾರಲ್ಲಿ ಬಂದರು. ಬಂದ ಕೂಡಲೇ ಆ ಚಲನ್ನ ತಗೊಬನ್ನಿ ಅಂತಾರೆ. ತಗೊಂಡೋದ್ಮೇಲೆ ಫೈನ್ ಕಟ್ಟಿ 1000 ಅಂತ ಕೇಳ್ತಾರೆ. ಅಮೌಂಟು ಸ್ಪಾಟಲ್ಲಿಲ್ಲ ಅಂತ ಅಂದರೆ ಬಿಡೋದಿಲ್ಲ, ಫೋರ್ಸ್ ಮಾಡ್ತಾರೆ, ಕಟ್ಟಲೇಬೇಕು ಅಂತಾರೆ. ಅಮೌಂಟ್ ಕಟ್ಟದೆ ಹೋದರೆ ಆ ಲಾಕ್ನ ತೆಗಿಯಲ್ಲ ಅಂತ ಹೇಳ್ತಾರೆ. ಆನಂತರ ಕನ್ಸೆಷನ್ ಕೊಡಿ ಅಂತ ನಾವು ಕೇಳ್ಕೊತೀವಿ, ಆದರೂ ಅವ್ರು ಕೇಳಲ್ಲ. ಕ್ಯಾಶ್ ಇದ್ದರೆ ನೀವು ಕಮ್ಮಿ ಪೇ ಮಾಡಿ, ಇಲ್ಲದೆ ಹೋದರೆ ಆ ಬಿಲ್ ಏನು ಅಮೌಂಟ್ ಇದೆ ಅದು ಕೊಡಿ ಅಂತ ಕೇಳ್ತಾರೆ. The fine is 1000, but if you pay cash, it's 400. Otherwise, you pay the full penalty. It's not fair. ನಮ್ಮ ಥರನೇ ಇನ್ನೊಬ್ಬರು ಬೈಕ್ ನಿಲ್ಸಿರ್ತಾರಲ್ಲ, ಅವರು ಬರ್ತಾರೆ. ಅವರು ಅದೆಷ್ಟಿದೆ ಅಂತ ಕೇಳಿಕೊಂಡು ಫೈನ್ ಅಮೌಂಟ್ ಕಟ್ಟಿ ಅವ್ರು ಹೋಗ್ತಾ ಇರ್ತಾರೆ. ಅವ್ರು 1000 ಜಾಗದಲ್ಲಿ 500 ಪೇ ಮಾಡಿಬಿಟ್ಟು ಗೂಗಲ್ ಪೇನೇ ಮಾಡ್ತಾರೆ, ಹಾಗೆ ಹೋಗ್ತಾರೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳ. ಅವರು ಕ್ಯಾಶೇ ಕೊಡಿ ಅಂತ ಇಟ್ಕೊಂಡ್ರು. ಕ್ಯಾಶ್ ಕೊಟ್ಟರೆ 300 ಸಮಥಿಂಗ್ ಏನಾದರೂ ಪೇ ಮಾಡ್ಬೋದು, ಅಲ್ಲದೆ ಹೋದರೆ 500 ಫೈನ್ ಮಾಮೂಲಿ ಅವ್ರ ಚಲನಲ್ಲಿ ಏನಿದೆ ಅದೇ ಪೇ ಮಾಡಬೇಕು ಅಂತ ಅಂದರು. ಕ್ಯಾಶ್ ಇಲ್ಲ, ಗೂಗಲ್ ಪೇ ಮಾಡ್ತೀವಿ ಅಂದ ಕೂಡಲೇ ಅವರು ಗೂಗಲ್ ಪೇ ಬೇಡ, ಕ್ಯಾಶ್ ಎಲ್ಲರೂ ಅರೇಂಜ್ ಮಾಡಿ ಅಲ್ಲಿ ಇಲ್ಲಿ ಶಾಪ್ ಇದೆಯಲ್ಲ, ಶಾಪ್ ಯಾರು ಕೇಳಿ ಅಕಸ್ಮಾತ್ ATM ಇದ್ದರೆ ATM ವಿಡ್ರಾ ಮಾಡ್ಕೊಬನ್ನಿ ಅಂತ ಅಂದರು. ಕೊನೆಗೆ 300 ರುಪೀಸ್ನ ಗೂಗಲ್ ಪೇ ಮಾಡಿಸ್ಕೊಂಡ್ರು. ಯಾವುದೇ ಥರದ ಚಲನನ್ನು ನಮಗೆ ಕೊಡಲಿಲ್ಲ. ಈ ವಿಚಾರದಲ್ಲಿ ನನಗೊಂದು ಡೌಟ್ ಇದೆ, ಈ ಥರ ಸ್ಪಾಟಲ್ಲಿ ಫೈನ್ ಹಾಕ್ಬೋದಾ ಅಂತ ನಮ್ಮ ಲಾಯರ್ ಸರ್ ಕಿತಡಿ ಕಿರಣ್ ಅವ್ರಿಗೆ ತಲುಪೋ ಗಂಟ ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.